ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಸೊ ಬ್ಯುಸಿ ಇದ್ದ ಕಾರಣ ನಾನು ನನ್ನ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಯಿತು. ಸೊ ಇವತ್ತಿನ ವಿಡಿಯೋ ಬಂದು ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರನೇ ನಾಯ್ಕಾ ಪ್ರಾಡಕ್ಟ್ಸ್ನ ಅನ್ಬಾಕ್ಸಿಂಗ್ ಮಾಡಿದ್ದೆ. ಸೊ ಅದನ್ನು ಯಾವ್ಯಾವ ಏಜ್ ಅವರು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿಡಿಯೋ. ಫಸ್ಟ್ ಒನ್ ಪ್ರಾಡಕ್ಟ್ ಬಂದು ನಾನು ಈ ಆರ್ಡಿನರಿ ಬ್ರ್ಯಾಂಡ್ದು ಹೈಲೋರಾನಿಕ್ 2% ಸಿರಮ್ನ ಪರ್ಚೇಸ್ ಮಾಡಿದ್ದೆ. ಸೊ ಇದನ್ನು 20 ವರ್ಷದ ಮೇಲ್ಪಟ್ಟವರು ಈ ಸಿರಮ್ನ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಇದೆ. ಸೊ ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆ ನೋಡಿ, ಅಂಥವ್ರಿಗೆ ಸ್ಕಿನ್ನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ. ಮತ್ತು ಓಪನ್ ಪೋರ್ಸ್ ಯಾರಿಗೆಲ್ಲ ಇದೆ ಅಂಥವ್ರಿಗೂ ತುಂಬ ಬೆಸ್ಟ್ ರಿಸಲ್ಟ್ ಇದೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ. ಸೊ ಆಯಿಲಿ ಸ್ಕಿನ್ ಅವರು ಒನ್ ಟೈಮ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಡ್ರೈ ಸ್ಕಿನ್ ಇದೆ ಅನ್ನೋರು ಮಾರ್ನಿಂಗು ಮತ್ತು ನೈಟು 2 ಟೈಮ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಈ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಸೆಕೆಂಡ್ ಒನ್ ಪ್ರಾಡಕ್ಟ್ ಬಂದು ನಾನು ಆರ್ಡಿನರಿ ಬ್ರ್ಯಾಂಡ್ದೆ ಸೇಮ್ ರೆಟನಾಯಿಲ್ 0.5% ಸಿರಮ್ನ ನಾನು ತರಿಸ್ಕೊಂಡಿದ್ದೆ. ಸೊ ಇದನ್ನು 30+ ಏಜ್ ಮೇಲ್ಪಟ್ಟವರು ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಏಜ್ ಲೈನ್ಸ್, ಫೈನ್ ಲೈನ್ಸ್ ಮತ್ತು ರಿಂಕಲ್ಸ್ ಇದೆಲ್ಲ ಕಡಿಮೆ ಆಗುತ್ತೆ. ಸೊ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ. ಸೊ ಈ ಸಿರಮ್ನ ಯೂಸ್ ಮಾಡೋದಕ್ಕಿಂತ ಮೊದಲು ನಾವು ಸ್ಯಾಂಡ್ವಿಚ್ ಮೆಥಡ್ನ ಅನುಸರಿಸಬೇಕು. ಯಾಕೆ ಅಂದರೆ ಇದು ತುಂಬ ಪವರ್ಫುಲ್ ಸಿರಮ್ ಆಗಿರೋದ್ರಿಂದ ಡೈರೆಕ್ಟಾಗಿ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೋಬಾರ್ದು. ಫಸ್ಟು ಟೋನರು, ನೀವು ಟೋನರ್ ಯೂಸ್ ಮಾಡೋದಿದ್ರೆ ಟೋನರ್ ಹಾಕ್ಬೋದು, ಅಥವಾ ಟೋನರ್ ಯೂಸ್ ಮಾಡಲ್ಲ ಅನ್ನೋರು ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸರ್ ಹಚ್ಚಿ ಅದ್ರ ಮೇಲೆ ಈ ಸಿರಮ್ನ ಅಪ್ಲೈ ಮಾಡಬೇಕು. ಈ ಸಿರಮ್ನ ಅಪ್ಲೈ ಮಾಡಿ 10 ಮಿನಿಟ್ಸ್ ಆದಮೇಲೆ, ಸೊ ಅದು ಸ್ವಲ್ಪ ಸ್ಕಿನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಮತ್ತೆ ನಿಮ್ಮ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಅದಕ್ಕೆ ಸ್ಯಾಂಡ್ವಿಚ್ ಮೆಥಡ್ ಅಂತಾರೆ. ಸೊ ಹಾಗಾಗಿ ಡೈರೆಕ್ಟಾಗಿ ನೀವು ಈ ಸಿರಮ್ನ ಅಪ್ಲೈ ಮಾಡಬೇಡಿ. ಫಸ್ಟು ನಿಮ್ಮದು ಮೈಲ್ಡ್ ಆಗಿರೋ ಟೋನರ್ ಯಾವುದಾದ್ರೂ ಇದ್ದರೆ ಹಾಕೋಬೋದು, ಅಥವಾ ಟೋನರ್ ಯೂಸ್ ಮಾಡಲ್ಲ ಅನ್ನೋರು ಡೈರೆಕ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡಿ ನೆಕ್ಸ್ಟು ರೆಟನಾಯಿಲ್ ಸಿರಮ್ ಮತ್ತು ಮಾಯ್ಶ್ಚರೈಸರ್ ಇಲ್ಲ ನಾವು ಯೂಸ್ ಮಾಡಲ್ಲ ಅನ್ನೋರು ಹೈಲೋರಾನಿಕ್ ಸಿರಮು, ಇದ್ರ ಜೊತೆ ಹೈಲೋರಾನಿಕ್ ಸಿರಮ್ನು ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಹೇಳ್ದಂಗೆ ಏಜ್ ಲೈನ್, ಫೈನ್ ಲೈನ್ಸ್, ರಿಂಕಲ್ಸ್ ಮತ್ತು ಈ ಕಣ್ಣ ಹತ್ರ ಎಲ್ಲ ರಿಂಕಲ್ಸ್ ಆಗಿರುತ್ತೆ, ಸ್ವಲ್ಪ ತುಟಿ ಹತ್ರ ರಿಂಕಲ್ಸ್ ಆಗಿರುತ್ತೆ, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಪರ್ಪಸ್ಗೆ ಈ ಸಿರಮ್ನ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ತರಿಸ್ಕೊಂಡಿದ್ದೀನಿ. ಸೊ ಥರ್ಡ್ ಒನ್ ಬಂದು ಮಿನಿಮಲಿಸ್ಟ್ ಬ್ರ್ಯಾಂಡ್ದು ಕಾಪರ್ ಪೆಪ್ಟೈಡ್ ಸಿರಮ್ ಅಂತ. ಸೊ ಇದನ್ನು 20 ವರ್ಷದ ಮೇಲ್ಪಟ್ಟವರು ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡೋದ್ರಿಂದನೂ ಏಜ್ ಲೈನ್, ಫೈನ್ ಲೈನ್ಸ್, ರಿಂಕಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ಮತ್ತು ನಿಮ್ಮ ಸ್ಕಿನ್ ಟೋನ್ನ ಈವನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಯಾರಿಗಾದ್ರೂ ಅನ್ಈವನ್ ಸ್ಕಿನ್ ಟೋನ್ ಇರೋರು ಇದನ್ನು ಯೂಸ್ ಮಾಡ್ಬೋದು, ಮತ್ತು ಏಜ್ ಲೈನ್ಸ್, ರಿಂಕಲ್ಸ್ ಎಲ್ಲ ಇರೋರು ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ತೋರಿಸ್ತೀನಿ ನಾನು, ಇದ್ರದ್ದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ನೋಡಿ. ಇದು ಬ್ಲೂ ಕಲರಲ್ಲಿ ಬರುತ್ತೆ ನೋಡಿ, ಈ ಥರ ಬ್ಲೂ ಕಲರ್ ಅಂದರೆ ಫೇಸ್ ಏನು ಬ್ಲೂ ಕಲರ್ ಆಗಲ್ಲ. ಸೊ ಟಿಂಟ್ ಅಷ್ಟೇ, ಹಚ್ಚಿದ ಮೇಲೆ ನಾರ್ಮಲ್ ಆಗಿ ಅನಿಸುತ್ತೆ. ಸೊ ಈ ಕಾರಣಕ್ಕೆ ನಾನು ಇದನ್ನು ತರಿಸ್ಕೊಂಡಿದ್ದೆ. ಸೊ ಈ 3 ಪ್ರಾಡಕ್ಟ್ಸು ನಾನು ಅನ್ಬಾಕ್ಸಿಂಗ್ ಮಾಡಿದ್ದೆ. ಸೊ ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಯಾರಿಗೆಲ್ಲ ಅನ್ಈವನ್ ಸ್ಕಿನ್ ಟೋನ್ ಇದೆ ಮತ್ತು ಏಜ್ ಲೈನ್ಸ್, ಫೈನ್ ಲೈನ್ಸ್ ಎಲ್ಲ ಇದೆ ಅನ್ನೋರು ಇದನ್ನು ನೀವು ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಕೊನೆಯದಾಗಿ ಏನು ಹೇಳೋದು ಅಂದರೆ, ನಾನು ನನ್ನ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ತಡ ಆಯಿತು, ಬ್ಯುಸಿ ಇದ್ದ ಕಾರಣ. ಸೊ ಹಾಗಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಜಿಮ್ಮಿಂದ ಬಂದ ತಕ್ಷಣ ಡ್ರೆಸ್ಸು ಚೇಂಜ್ ಮಾಡ್ದಲೆ ಇದೇ ಡ್ರೆಸ್ಸಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟು ಮೊದಲು ಹೇಗೆ ಸಿಗ್ತಿತ್ತೋ ಹಾಗೆ ಇರಲಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.